ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದೆ, ಅನ್ನದಾತರಿಗೆ ಸಂಕಷ್ಟ ಎದುರಾಗಿದೆ. ಬೀದರ್ನಲ್ಲಿ ರೈತರ ಗೋಳಾಟ ಕೇಳೋರೇ ಇಲ್ಲದಂತಾಗ್ಬಿಟ್ಟಿದೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಸಾಕಷ್ಟು ಜನ ರೈತರು ಈಗ ಬೀದರ್ನಲ್ಲಿ ಹೋರಾಟ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀರಾ. ಯಾಕಂದರೆ ಸಾಕಷ್ಟು ಬೇಡಿಕೆಗಳಿದ್ದಾವೆ ರೈತರದ್ದು. ಯಾಕಂದರೆ ಮುಂಗಾರು ಕೈಕೊಟ್ಟಿದೆ, ಅನ್ನದಾತರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಹಾಗಾಗಿ ಅನ್ನದಾತರು ಬೀದರ್ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬರಗಾಲ ಘೋಷಣೆಗೆ ಕಿಸಾನ್ ಸಂಘ ಈಗ ಆಗ್ರಹಿಸ್ತಾ ಇದೆ. ಇದು ಬೀದರ್ನಲ್ಲಿ ಅನ್ನದಾತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಅವರಿಗೆ BJP ನಾಯಕರು ಕೂಡ ಸಾಥ್ ಕೊಟ್ಟಿರುವುದನ್ನ ಗಮನಿಸ್ತಾ ಇದ್ದೀರಾ. ಬಸವ ಕಲ್ಯಾಣ ಮತ್ತು ಹುಲಸೂರು ಬರಗಾಲ ಅಂತ ಅಲ್ಲಿ ಘೋಷಣೆ ಮಾಡಬೇಕು. ಭಾರತೀಯ ಕಿಸಾನ್ ಸಂಘದವರು ತಹಶೀಲ್ದಾರಿಗೆ ಈಗ ಮನವಿಯನ್ನು ಮಾಡಿಕೊಂಡಿದ್ದಾರೆ. ನಮಗೆ ಆ ಬರಗಾಲ ತಾಲೂಕು, ಬರಗಾಲ ಜಿಲ್ಲೆ ಅಂತ ನೀವು ಘೋಷಣೆ ಮಾಡಬೇಕು ಅಂತ ಅಲ್ಲಿಯ ಕಿಸಾನ್ ಸಂಘದವರು ಈಗ ತಹಶೀಲ್ದಾರ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಪ್ರೊಟೆಸ್ಟ್ ಕೂಡ ಈಗ ಮಾಡ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಬೇಡಿಕೆ ಈಡೇರದಿದ್ದರೆ ಕಿಸಾನ್ ಸಂಘ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದೆ ಈಗ ಸರ್ಕಾರಕ್ಕೆ. ರಾಜ್ಯದಲ್ಲಿ ಇವತ್ತು ಮುಂಗಾರು ಹಿನ್ನಡೆಯಾಗಿರೋದ್ರಿಂದ ಜಿಲ್ಲೆಯಲ್ಲೂ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲೆಯಲ್ಲೂ ಕೂಡ ರೈತರು ಇವಾಗ ಸರ್ಕಾರಕ್ಕೆ ಪರಿಪರಿಯಾಗಿ ಬೇಡ್ಕೊಳ್ತಾ ಇರುವಂಥದ್ದು ಒಂದೇ ಮಾತು, ನಮ್ಮ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಿ, ನಮ್ಮ ತಾಲೂಕನ್ನು ಬರಪೀಡಿತ ತಾಲೂಕನ್ನಾಗಿ ಮಾಡಿ, ನಮಗೆ ಸರ್ಕಾರದಿಂದ ಸವಲತ್ತುಗಳನ್ನು ಕೊಡಿ. ನಾವು ಈ ಬೆಳೆಯನ್ನೇ ನಂಬ್ಕೊಂಡಿದ್ದೀವಿ, ಭೂಮಿಯನ್ನೇ ನಂಬ್ಕೊಂಡಿದ್ದೀವಿ, ನಮಗೆ ಮಳೆ ಬರಲಿಲ್ಲ ಅಂದರೆ ನಾವೇನು ಮಾಡಬೇಕು ಅಂತ ಇವಾಗ ಪರಿಪರಿಯಾಗಿ ಬೇಡ್ಕೊಳ್ಬೇಕಾದಂತಹ ಪರಿಸ್ಥಿತಿ, ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ರೈತರು ಸಂಕಷ್ಟದಲ್ಲಿದ್ದಾರೆ. ಬ್ಯಾಂಕ್ ಸಾಲ ಮನ್ನಾ ಮಾಡಿ ಅಂತಲೂ ಕೂಡ ಕೇಳ್ತಾ ಇದ್ದಾರೆ. ನೋಡಿ ಪಾಪ ಸಾಕಷ್ಟು ಜನ ರೈತರು ಸಾಲ ಮಾಡ್ಕೊಂಡಿರ್ತಾರೆ. ಯಾಕೆ ಮಾಡ್ಕೊಂಡಿರ್ತಾರೆ ಅಂದರೆ, ಈಗ ಮಳೆ ಬರ್ತದೆ, ಬೆಳೆ ಬೆಳಿತೀವಿ, ಬೆಳೆ ಬೆಳೆದು ನಾವು ಸಾಲ ವಾಪಸ್ಸು ತೀರಿಸ್ತೀವಿ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಇರ್ತಾರೆ. ಆದರೆ ಇವಾಗ ಮಳೆನೂ ಇಲ್ಲ, ಬೆಳೆನೂ ಇಲ್ಲ, ಸಾಲ ಹೆಂಗೆ ತೀರಿಸೋದು? ಸಾಲಕ್ಕೆ ಬಡ್ಡಿ, ಚಕ್ರಬಡ್ಡಿ ಎಲ್ಲ ಬೆಳೀತಾ ಇರ್ತದೆ. ಹಾಗಾಗಿ ಹೋರಾಟದ ಮುಖೇನವಾಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಬೇಡಿಕೆ ಈಡೇರದಿದ್ದರೆ ಕಿಸಾನ್ ಸಂಘದವರು ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಇವತ್ತು ಈ ಹೋರಾಟ ಮಂಡ್ಯ ಭಾಗದಲ್ಲಿ, ರಾಮನಗರ ಭಾಗದಲ್ಲಿ ಎಲ್ಲ ಕಡೆಯೂ ಕೂಡ ಈಗ ನಡೀತಾ ಇದೆ. ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ಈಗ ಹೇಳಿ ಕೇಳಿ ಬೀದರ್ ಮಳೆಯಿಂದ ಸಾಕಷ್ಟು ವಂಚಿತ ಆಗಿರುವಂತಹ ಜಿಲ್ಲೆ. ಆ ಭಾಗದ ರೈತರು ಸಾಕಷ್ಟು ಅಲ್ಲಿಯ ಬೆಳೆ ಅಂದರೆ ಬಹಳ ಮುಖ್ಯವಾಗಿ ಹೆಸರು, ತೊಗರಿ ಈ ಥರ ಎಲ್ಲ ಬೆಳೆಗಳನ್ನು ಬೆಳೀತಾರೆ ಅಲ್ಲಿ. ಇವತ್ತು ಯಾವುದು ಬೆಳೆ ಬೆಳಿಬೇಕಾದ್ರೂ ಕೂಡ ನೀರು ಭಾಳ ಮುಖ್ಯ ಆಗ್ತದಲ್ವಾ. ನೀರೇ ಇಲ್ಲಾಂದರೆ ಬೆಳೆ ಹೆಂಗೆ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ? ಅಟ್ಲೀಸ್ಟ್ ಮಹಾರಾಷ್ಟ್ರದಲ್ಲೆಲ್ಲ ಮಳೆ ಆದರೆ ಬೆಳಗಾವಿ ಜಿಲ್ಲೆಗೆಲ್ಲ ಸ್ವಲ್ಪ ಅನುಕೂಲ ಆಗ್ತದೆ. ಕೃಷ್ಣಾ ನದಿಯಿಂದ ಸ್ವಲ್ಪ ಬೆಳಗಾವಿ ಜಿಲ್ಲೆಯ ರೈತರಿಗೆ ಅನುಕೂಲ ಆಗ್ತದೆ. ಆದರೆ ಬೀದರ್ನವರಿಗೆ ಭಾರಿ ಕಷ್ಟ. ಹೇಳಿ ಕೇಳಿ ಬೀದರ್ ಸಾಕಷ್ಟು ಬಿಸಿಲಿನಿಂದ ಕೂಡಿರುವಂತಹ ಒಂದು ಜಿಲ್ಲೆ ಅದು. ಅದರಲ್ಲೂ ಕೂಡ ಈಗ ಮಳೆ ಬಂದಿಲ್ಲ ಅಂದಾಗ ಬಹಳ ಸಮಸ್ಯೆ ಆಗ್ತದೆ. ಹಾಗಾಗಿ ಇವಾಗ ಹೋರಾಟ ಮಾಡುವ ಮುಖೇನವಾಗಿ ಸರ್ಕಾರಕ್ಕೆ, ಅಲ್ಲಿಯ ಜಿಲ್ಲಾಡಳಿತಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ತಹಶೀಲ್ದಾರ್ಗೂ ಕೂಡ ಈಗ ಮನವಿಯನ್ನು ಮಾಡ್ಕೊಂಡಿದ್ದಾರೆ ಕಿಸಾನ್ ಸಂಘದವರು. ಆಲ್ರೆಡಿ ಈಗ ಸಾಲ ಮಾಡಿದಾರಲ್ಲ, ಅಟ್ಲೀಸ್ಟ್ ಸಾಲನಾದರೂ ಮನ್ನಾ ಮಾಡಿ ಅಂತ ಈಗ ಬೇಡ್ಕೊಳ್ತಾ ಇದ್ದಾರೆ. ಯಾಕಂದರೆ ನೋಡಿ, ಅವ್ರ ಸಾಲ ಹೆಂಗೆ ತೀರಿಸ್ಬೇಕು? ಅವ್ರು ಬೆಳೆದಂಥ ಬೆಳೆಯನ್ನು ಮಾರಿ ಅದರಲ್ಲಿ ಬಂದಂಥ ಹಣದಲ್ಲಿ ಅವರು ಸಾಲವನ್ನು ತೀರಿಸಬೇಕಾಗ್ತದೆ. ಇವಾಗ ಏನಾಗ್ತಾ ಇದೆ, ಬೆಳೆನೇ ಬೆಳೆಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮಳೆನೇ ಬರ್ತಾ ಇಲ್ಲ, ಕುಡಿಯೋಕ್ಕೆ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಕೆ ಮಾಡಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ, ಕಿಸಾನ್ ಸಂಘದ ಸದಸ್ಯರುಗಳೆಲ್ಲ. ಜೊತೆಗೆ BJPಯವರು ಕೂಡ ಅವರಿಗೆ ಸಾಥ್ ಕೊಟ್ಟಿರೋದನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದು ಭಾರತೀಯ ಕಿಸಾನ್ ಸಂಘದಿಂದ ತಹಶೀಲ್ದಾರ್ಗೆ ಮನವಿ ಮಾಡಿಕೊಂಡಿದ್ದಾರೆ. ಬರಗಾಲ ಘೋಷಣೆಗೆ ಈಗ ಪಟ್ಟನ್ನು ಹಿಡಿದಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇವಾಗ ಹೆಂಗಾದರೂ ಮಾಡಿ ಅಲ್ಲಿಯ ಜಿಲ್ಲಾಡಳಿತ, ತಹಶೀಲ್ದಾರ್ ಏನು ಮಾಡುತ್ತೆ ಕಿಸಾನ್ ಸಂಘದವರಿಗೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಒಂದು ಪ್ರಶ್ನೆ ಕೂಡ ಈಗ ಎದ್ದಿರುವಂಥದ್ದು.